ನೋಡಿ, ಗ್ರೇವಿ ಫಸ್ಟ್ ಕ್ಲಾಸ್ ಆಗಿದೆ. ಘಮ ಘಮ ಅಂತ ಹೇಳ್ತಾ ಇದ್ದೆ, ಹೇಗಿರ್ತದೆ ಇದರ ರುಚಿ ಅಂತ ತಿಂದೇ ನೋಡಬೇಕು. ನಮಸ್ಕಾರ, ಭೀಮಾ ಪಾಕಶಾಲೆಗೆ ಸ್ವಾಗತ. ತುಂಬ ದಿನ ಆಗಿದೆ ನಾನು ಯಾವ ರೆಸಿಪಿ ಸಹ ಮಾಡಲಿಲ್ಲ, ಯಾಕೋ ಸ್ವಲ್ಪ ಉದಾಸೀನ ಸಹ ಆಯಿತು. ಆದರೆ ಇವತ್ತೊಂದು ಮಶ್ರೂಮ್ ಗ್ರೇವಿ ಮಾಡುವಾಗ ಎಲ್ಲರೂ ಹೋಟೆಲ್ ಸ್ಟೈಲು ದಾಬಾ ಸ್ಟೈಲ್ ಅಂತ ಹೇಳ್ತಾರಲ್ವ, ನನ್ನದೊಂದು ಸ್ವಲ್ಪ ಮಸಾಲೆ ಚೇಂಜ್ ಇದೆ. ಈಗ ನಾನು ಈ ಮಶ್ರೂಮ್ ಗ್ರೇವಿ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕಂತ ಈಗ ಹೇಳ್ತೇನೆ. ನೋಡಿ, ಮೊದಲು ಮಶ್ರೂಮನ್ನು ನಾನು ಒಂದೇ ಪ್ಯಾಕೆಟ್ ತಗೊಂಡಿದ್ದೇನೆ. ಮತ್ತು ನೋಡಿ, 2 ಟೊಮೆಟೊ ತಗೊಂಡಿದ್ದೇನೆ, 3 ಈರುಳ್ಳಿ ತಗೊಂಡಿದ್ದೇನೆ, ಒಂದು 3 ಹಸಿಮೆಣಸು, 1 ಸಣ್ಣ ಗಡ್ಡೆಯದ್ದು ಬೆಳ್ಳುಳ್ಳಿ ತಗೊಂಡಿದ್ದೇನೆ, ಒಂದು ಸಣ್ಣ ಶುಂಠಿ, ಸ್ವಲ್ಪ ಗೇರು ಬೀಜ ತಗೊಂಡಿದ್ದೇನೆ, ಯಾಕಂದರೆ ನಾನು ಸ್ವಲ್ಪ ತೆಂಗಿನಕಾಯಿಯನ್ನು ಉಪಯೋಗ ಮಾಡ್ತೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮತ್ತು ಇದು ಮಸಾಲೆ ತುಂಬ ಪರಿಮಳಯುಕ್ತವಾದ ಮಸಾಲೆ. ಇದರಲ್ಲೇ ಎಲ್ಲ ಕೊತ್ತಂಬರಿ, ಕಾಳು ಮೆಣಸು, ಮೆಂತೆ, ಸ್ವಲ್ಪ ಜೀರಿಗೆ, ಎಲ್ಲ ಮೆಣಸು ಎಲ್ಲ ಇದರಲ್ಲೇ ಆ್ಯಡ್ ಆಗಿದೆ. ಇದನ್ನು ನಾನು ಮನೆಯಲ್ಲೇ ತಯಾರು ಮಾಡಿಕೊಳ್ತೇನೆ. ಮತ್ತು ಅರಿಶಿನ, ತೆಂಗಿನಕಾಯಿ ಸ್ವಲ್ಪ, ಮತ್ತು ಮಾಡಲಿಕ್ಕೆ ಎಣ್ಣೆ. ಮಾಡಲಿಕ್ಕೆ ಅಡುಗೆಗಂತೂ ಮುಖ್ಯವಾಗಿ ನೀರು ಬೇಕೇ ಬೇಕಲ್ವಾ, ನೀರು. ಇಷ್ಟು ಮಶ್ರೂಮ್ ಗ್ರೇವಿಗೆ ಬೇಕಾಗುವ ಪದಾರ್ಥಗಳು. ನೋಡಿ ಸ್ನೇಹಿತರೆ, ನಾನಿದನ್ನು ಸಿಪ್ಪೆ ಎಲ್ಲ ತೆಗೆದಿಟ್ಟುಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಳ್ತೇನೆ. ಈಗ ಟೊಮೆಟೊವನ್ನು ಕಟ್ ಮಾಡ್ತೇನೆ, ಈರುಳ್ಳಿಯನ್ನು ಕಟ್ ಮಾಡ್ತೇನೆ. ಈ ಕಡಿಲಿಕ್ಕೆ ಮಸಾಲೆ ಮಾಡಲಿಕ್ಕೆ ಈರುಳ್ಳಿಯನ್ನು ದೊಡ್ಡ ದೊಡ್ಡ ತುಂಡಾಗಿ ಮಾಡಿಕೊಳ್ತೇನೆ. ಮತ್ತು ಎಲ್ಲ ತಯಾರು ಮಾಡಿ ಈಗ ನಾನು ಗ್ರೇವಿ ಮಾಡಲಿಕ್ಕೆ ತಯಾರು ಮಾಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ನಾನು ಬಿಸಿ ನೀರನ್ನು ತಗೊಂಡಿದ್ದೇನೆ, ಯಾಕಂದರೆ ಈಗ ಮಳೆಗಾಲ ಅಲ್ವಾ, ಇದರಲ್ಲಿ ಏನಾದರೂ ಒಂದು ಸಣ್ಣ ನಮಗೆ ಕಣ್ಣಿಗೆ ಕಾಣದ್ದು ಏನಾದರೂ ಕ್ರಿಮಿಕೀಟ ಇದ್ದರೆ ಅಂತ ಬಿಸಿ ನೀರಲ್ಲಿ ಹಾಕೊಳ್ತಾ ಇದ್ದೇನೆ ಎಲ್ಲವನ್ನು. ನೋಡಿ, ಈಗ ಇದರದ್ದು ಸಿಪ್ಪೆಯನ್ನು ತಗೊಳ್ತಾ ಇದ್ದೇನೆ ನಾನು. ಈ ಬಿಸಿ ನೀರಿನಲ್ಲಿ ಒಳ್ಳೆಯದು ಬರ್ತದೆ ಇದು. ಸಿಪ್ಪೆಯನ್ನು ತಗೊಳ್ತೇನೆ ಈಗ. ಫ್ರೆಶ್ ಆಗಿ ಒಳ್ಳೆಯದುಂಟು ಇದು, ಸ್ವಲ್ಪ ಮಸ್ಕೆಲ್ಲ ಆಗಲಿಲ್ಲ, ಸ್ವಲ್ಪ ಫ್ರೆಶ್ ಇದೆ. ನೋಡಿ, ಗ್ರೇವಿ ಮಸಾಲೆ ಮಾಡಲಿಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನಕಾಯಿ ಹಾಕಿದರೆ ಸ್ವಲ್ಪ ದಪ್ಪನೂ ಬರ್ತದೆ, ಮತ್ತು ತೆಂಗಿನ ಹಾಲಲ್ವಾ ಕಡಿಯುವಾಗ ಬಿಡ್ತದೆ, ಅದು ಒಳ್ಳೆಯದಾಗ್ತದೆ. ಈಗ ಕಟ್ ಮಾಡಿ ದೊಡ್ಡ ದೊಡ್ಡ ಕಟ್ ಮಾಡ್ಕೊಂಡಿದ್ದೇನೆ, ಹೇಗಂದರೂ ನಾವು ರುಬ್ಬಿಕೊಳ್ಳೋದಲ್ವಾ. ಮತ್ತು ಟೊಮೆಟೊ ಹಾಕ್ತಾ ಇದ್ದೇನೆ ಈಗ, ಅದು ಸಹ ದೊಡ್ಡ ದೊಡ್ಡದೇ ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಗೋಡಂಬಿ ಸಹ ಹಾಕ್ಕೊಳ್ತಾ ಇದ್ದೇನೆ, ಕಾಯಿ ಮೆಣಸು, ನೋಡಿ ಬೆಳ್ಳುಳ್ಳಿ ಎಲ್ಲವನ್ನು ಹಾಕ್ಕೊಂಡೀಗ ನಾನು ನುಣ್ಣಗೆ ರುಬ್ಬಿಕೊಳ್ತೇನೆ. ನೋಡಿ, ಅದಕ್ಕೆ ಸ್ವಲ್ಪವೇ ಮಸಾಲೆ ಹಾಕ್ಕೊಳ್ತೇನೆ, ಮತ್ತು ಪುನಃ ಹಾಕ್ಲಿಕ್ಕುಂಟು, ಸ್ವಲ್ಪವೇ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ನುಣ್ಣಗೆ ರುಬ್ಬಿಕೊಂಡಿದ್ದೇನೆ, ಒಳ್ಳೆಯದಾಗಿದೆ. ಸ್ವಲ್ಪ ಮಸಾಲೆ ಹಾಕಿದ್ದೇನಲ್ವ ನಾನು, ಅದು ನಮ್ಮ ಪೌಡ್ರು. ಗ್ರೇವಿ ಈಗಲೇ ಗಮ್ಮಂತ ಇದೆ. ಈಗ ಗ್ಯಾಸ್ ಹಚ್ಚಿ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೇನೆ. ನೋಡಿ, ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಹಚ್ಚಿಟ್ಟ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆಯಲ್ಲಿ ಒಳ್ಳೆ ಫ್ರೈ ಆಗಬೇಕು. ಈಗ
ನೋಡಿ ಅದಕ್ಕೇ ನಾನು ಶುಂಠಿಯನ್ನು ಮಸಾಲೆಗೆ ಹಾಕಲಿಲ್ಲ, ಈಗ ನಾನು ಒಗ್ಗರಣೆಗೆ ಹಾಕ್ತಾ ಇದ್ದೇನೆ. ಅದು ಒಂದು ಕಾಯಿ ಮೆಣಸನ್ನು ಈ ಒಗ್ಗರಣೆಗೆ ಹಾಕೊಳ್ತಾ ಇದ್ದೇನೆ. ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತಲ್ವ. ಈಗ ಟೊಮೆಟೊ ಸಹ ಅದರೊಟ್ಟಿಗೆ ಸ್ವಲ್ಪ ಬೇಯಲಿ. ಇದು ಒಂದು 5 ನಿಮಿಷ ಇದು ನಾನು ಕರಿ ಬೇಯಿಸಿಕೊಳ್ತೇನೆ ಎಣ್ಣೆಯಲ್ಲಿ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಟ್ಟಿದ್ದೇನೆ, ನಾನು ಮಸಾಲೆಗೆ ಹಾಕಲಿಲ್ಲ, ಯಾಕಂದರೆ ಇದು ಒಳ್ಳೆದಾಗ್ತದೆ. ನೋಡಿ ಈಗ ಮಶ್ರೂಮನ್ನು ಹಾಕ್ಕೊಂಡಿದ್ದೇನೆ, ಬಿಸಿ ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡಿದ್ದೇನೆಲ್ಲ. ಈಗ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡಿದ್ದೇನೆ, ಅದನ್ನು ತಿನ್ನುವಾಗ ಬರೀ ಚಿಕ್ಕದಾದರೆ ಅದು ತಿಂದ ಹಾಗೆ ಸಹ ಆಗೋದಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಈಗ ಇದರಲ್ಲಿ ಫ್ರೈ ಮಾಡ್ತೇನೆ. ಟೊಮೆಟೊ, ಈರುಳ್ಳಿ ಅದರ ಎಲ್ಲ ರುಚಿ ಇದೀಗ ಸ್ವಲ್ಪ ಹೀರಿಕೊಳ್ತದೆ. 1 ನಿಮಿಷ ನಾನು ಹೀಗೇ ಇಡ್ತೇನೆ. ನೋಡಿ ನಾನೇನು ನೀರು ಹಾಕಲಿಲ್ಲ, ನೋಡಿ ಬೇಯ್ತಾ ಬಂತಲ್ಲ, ಹೇಗಿದ್ದ ಮಶ್ರೂಮ್ ಹೇಗೆ ನೋಡಿ ಎಲ್ಲ ಬೆಂತಾ ಬಂದಿದೆ. ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ. ಈಗ ನೋಡಿ ಕಲ್ಲುಪ್ಪನ್ನೇ ತೊಗೊಳ್ತೇನೆ, ನಾನು ಜಾಸ್ತಿ ಕಲ್ಲುಪ್ಪನ್ನೇ ಉಪಯೋಗ ಮಾಡೋದು. ಟೊಮೆಟೊ, ಈರುಳ್ಳಿ ಎಲ್ಲದರ ಒಟ್ಟಿಗೆ ಒಂದು ಬೆಂದ ಈಗಲೇ ಗಮ್ಮ ಅಂತ ಬರ್ತಾಯಿದೆ. ಉಪ್ಪೆಲ್ಲ ಸ್ವಲ್ಪ ಹೀರಿಕೊಳ್ಳಿ. ಈಗ ಉಪ್ಪೆಲ್ಲ ಕರಗಿರ್ತದೆ. ನಾನು ಇದಕ್ಕೀಗ ನಮ್ಮ ಮನೆಯ ಪೌಡರನ್ನೇ ಹಾಕ್ಕೊಳ್ತಾ ಇದ್ದೇನೆ. ಇದರಲ್ಲಿ ಎಲ್ಲ ಸಾಮಗ್ರಿನೂ ಇದೆ, ಇದು ತುಂಬ ಪರಿಮಳ ಇದೆ ಈ ಮಸಾಲೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ನೀವು ಮೆಣಸಿನ ಪೌಡ್ರ್ ಯೂಸ್ ಮಾಡಿದರೂ ಮಾಡ್ಬೋದು. ನಾನು ಮಾತ್ರ ಯಾವಾಗಲೂ ಪೌಡ್ರ್ ಮಾಡಿ ಇಟ್ಕೊಳ್ತೇನೆ, ಎಲ್ಲದಕ್ಕೆ ಸಹ ಆಗ್ತದೆ ಅದು. 1 ನಿಮಿಷ ಖಾರ ಎಲ್ಲ ಮಶ್ರೂಮಿಗೆ ಹಿಡಿಲಿಕ್ಕೆ ಬಿಡ್ತೇನೆ. ಈಗ ಮಸಾಲೆ ಸಹ ಇದಕ್ಕೆಲ್ಲ ಕಟ್ಟಾಗಿದೆ. ಪರಿಮಳ ಬರ್ತಾ ಉಂಟು. ಇನ್ನು ಕಡದ ಮಸಾಲೆ ಹಾಕಲಿಲ್ಲ ಇದಕ್ಕೆ. ನೋಡಿ ಈಗ ಈ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ.
ಸ್ವಲ್ಪ ತೊಳೆದು ಹಾಕ್ಕೊಳ್ತೇನೆ ನೀರನ್ನು. ಈಗ ಯಾವ ರೀತಿ ಹದದಲ್ಲಿ ಬೇಕು ಅಷ್ಟನ್ನು ನೀರು ಹಾಕಿಕೊಂಡು ಹದ ಮಾಡಿಕೊಳ್ಬೇಕು. ನಾನು ಇಲ್ಲಿ ವಿಶೇಷ ಏನಂದರೆ, ನಾನು ಗರಂ ಮಸಾಲೆಯನ್ನು ಉಪಯೋಗ ಮಾಡುವುದೇ ಇಲ್ಲ. ಹೆಚ್ಚಿಗೆ ನಾನು ಅಡಿಗೆಯಲ್ಲಿ ಗರಂ ಮಸಾಲೆ ಉಪಯೋಗ ಮಾಡುವುದಿಲ್ಲ. ಪಲಾವ್ ಬಿಟ್ಟರೆ ನಾನು ಗರಂ ಮಸಾಲೆಯನ್ನು ಉಪಯೋಗ ಮಾಡುವುದಿಲ್ಲ. ನಾನೀಗ ಇದೇ ಹದದಲ್ಲಿ ನಾನು ಮಾಡಿಕೊಳ್ತಾ ಇದ್ದೇನೆ. ಅದನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೇನೆ, ಯಾಕಂದರೆ ಸರಿ ಕುದಿದ ಮೇಲೆ ಗ್ರೇವಿ ದಪ್ಪ ಆಗ್ತದೆ. ಈಗ ಸರಿಯಾಗಿ ಕುದಿಸಿಕೊಳ್ಬೇಕು. ಗ್ರೇವಿ ಫಸ್ಟ್ ಕ್ಲಾಸ್ ಆಗಿದೆ. ಘಮ ಘಮ ಅಂತ ಹೇಳ್ತಾ ಇದ್ದೆ, ಹೇಗಿರ್ತದೆ ಇದರ ರುಚಿ ಅಂತ ತಿಂದೇ ನೋಡಬೇಕು. ನೋಡಿ ಸ್ನೇಹಿತರೆ, ಕಾಲು ಮನೆಯಲ್ಲಿ ಮಾಡಿದ ಮಸಾಲೆ. ಇದರಲ್ಲಿ ಯಾವುದೇ ಒಂದು ವಿಶೇಷ ಸಾಮಗ್ರಿಗಳಿಲ್ಲ. ಎಲ್ಲ ಮನೆಯಲ್ಲಿ ಇರುವುದನ್ನೇ ಉಪಯೋಗ ಮಾಡಿಕೊಂಡು 10 ನಿಮಿಷದಲ್ಲಿ ಮಾಡಿದಂತಹ ರೆಸಿಪಿ ಇದು. ಎಲ್ಲ ತಯಾರು ಮಾಡಿ ಇಟ್ಕೊಂಡ್ರೆ ಮಶ್ರೂಮ್ ಎಲ್ಲ ತುಂಬ ಬೇಯಿಸ್ಬೇಕಂತೇನಿಲ್ಲ ಅಲ್ವಾ, ಹಾಗೆ ಅದು ಬೇಗನೆ ಬೇಯ್ತದೆ. ಹಾಗಾಗಿ ಮಸಾಲೆ ಎಲ್ಲ ರೆಡಿ ಇತ್ತಲ್ವ. ನಾನು ಮೆಣಸಿನ ಹುಡಿ ಅಂಗಡಿಯದ್ದೆಲ್ಲ ಉಪಯೋಗ ಮಾಡೋದಿಲ್ಲ. ನನ್ನ ಮನೆಯಲ್ಲೇ ನಾನು ಎಲ್ಲವನ್ನು ತಯಾರು ಮಾಡಿಕೊಳ್ಳಬೇಕು. ಹಾಗಾಗಿ ಆರೋಗ್ಯವಾಗಿರುವಂತಹ ಈ ನಮ್ಮ ಮಶ್ರೂಮ್ ಗ್ರೇವಿ ರೆಡಿ. ನೋಡಿ ಸ್ನೇಹಿತರೆ, ಈ ಮಶ್ರೂಮ್ ಗ್ರೇವಿ ನಿಮಗೆ ಇಷ್ಟ ಆದರೆ ನಮ್ಮದು ಕಮೆಂಟ್ ಮಾಡಿ. ಹಾಗೆ ನನ್ನ ನೋಡಿ ಮಶ್ರೂಮ್ ಗ್ರೇವಿ ರೆಡಿ ಇದೆ. ನೋಡಿ ಸ್ನೇಹಿತರೆ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಹ ಮನೆಯಲ್ಲಿ ಮಾಡಿಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ.